ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮನೆ ಒಳಗನ ಪಿಜ್ಜಾ ಮಾಡಕತ್ತೀನಿ. ಅದಕ್ಕೆ ಪಿಜ್ಜಾಕ್ಕೆ ಚೀಸ್ ಬೇಕಾಗುತ್ತೆ. ಚೀಸ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೇನೆ ನಿಮಗೆ. ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಅಡುಗೆ ಮಾಡೋ ಎಣ್ಣೆ. 2 ಚಮಚದಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸರಿಯಾಗಿ ಮಿಶ್ರಣ ಮಾಡ್ಕೋಬೇಕು. ಇದಕ್ಕೆ ನಾನು 1 ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಈ ಸದ್ಯಕ್ಕೆ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು. ಗಂಟುಗಳಾಗ್ತಾವೆ, ಗಂಟುಗಳನ್ನ ಸರಿಯಾಗಿ ಒಡ್ಕೋಬೇಕು. ಅವನ್ನ ಮತ್ತು 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ತಿರುಗಿಸ್ತಾ ಇರಬೇಕು. ಅಂದರೆ ಗಂಟುಗಳಾಗಿದ್ದು ಒಡಿತಾ ಇರ್ತಾವೆ. ಮತ್ತು ಇದಕ್ಕೆ ಏನು ಮಾಡಿದ್ದೀನಿ, ಇನ್ನೊಂದು ಗ್ಲಾಸನ್ನು ಹಾಲು ತೊಗೊಂಡು ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಹಳ್ಳಿ ಒಳಗೆ ಮಕ್ಕಳು ಬೇಡಿದಾಗ ನಂಗೆ ಪಿಜ್ಜಾ ಬೇಕು ಈ ಥರ ಅವ್ರ ಬೇಡಿಕೆಯನ್ನು ಇಟ್ಟಾಗ ಅವ್ನು ನಮಗೇನಾಗುತ್ತೆ ಅಂದ್ರೆ ಈಡೇರ್ಸೋಕ್ಕಾಗಲ್ಲ. ಸಿಟಿ ಒಳಗೆ ಇರ್ತಾವೆ ಪಿಜ್ಜಾ ಸೆಂಟ್ರ್. ಸೊ ನಾವು ಯಾವಾಗಾದರೂ ಹೋದಾಗ ಆ ಥರ ತಿನ್ನೋಕ್ಕಾಗುತ್ತೆ. ಈ ಬೇಗ ನಮ್ಗೆ ಆಗಬೇಕು, ದಿಢೀರಾಗಿ ಆಗಬೇಕು ಅಂತಂದ್ರೆ ಆಗೋದಿಲ್ಲ. ಈ ಥರ ಮನೆಯೊಳಗೆ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವರು ಖುಷಿ ಪಡ್ತಾರಂತ ಹೇಳ್ತೀನಿ. ಇದಕ್ಕೆ ನಾನು ಮೆಣಸಿನ ಪುಡಿ ಅದನ್ನ ಅರ್ಕೊಂಡು ಹಾಕಿದ್ದೀನಿ. 4ರಿಂದ 5 ಸಣ್ಣ ಸಣ್ಣ ಬೆಳ್ಳುಳ್ಳಿ ಪೀಸ್ ಮಾಡಿ ಹಾಕಿದ್ದೀನಿ ಇದಕ್ಕೆ. ಮತ್ತು ಸ್ವಲ್ಪ ರುಚಿಗೆ ಏನು ಮಾಡೀನಿ, ಉಪ್ಪು ಹಾಕ್ತೀನಿ ಇದಕ್ಕೆ. ಇವಾಗ ಸಾಸ್ನ ಮಾಡ್ತೀನಿ. ಪಿಜ್ಜಾ ಮೇಲೆ ಅಪ್ಲೈ ಮಾಡೋಕ್ಕೆ ಸಾಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ರೆಡಿಮೇಡ್ ಟೊಮೆಟೊ ಸಾಸ್ ಇದು. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅಂತಂದು ಸಿಗ್ತೈತಿ. ಅಂದ್ರೆ ಮೆಣಸಿನ್ಕಾಯಿ ಇರ್ತೈತಲ್ಲ, ಅದನ್ನ ಬಿಸಿಲಿಗೆ ಹಾಕಿ ಕುಟ್ಟಿ ಅದೇನು ಮಾಡ್ತಾರೆ, ತಳ್ಳ ಸಣ್ಣ ಸಣ್ಣ ಪೀಸ್ ಆಗಿರ್ತಲ್ಲ ಅದನ್ನು ಹಾಕಿರ್ತಾರೆ ಇದಕ್ಕೆ. ಸೊ ಅದನ್ನು ನಾನು ಮಾಡಿಲ್ಲ. ಹಾಗಾಗಿ ಇದಕ್ಕೆ ಏನು ಮಾಡಿದ್ದೀನಿ, ಒಣ ಖಾರದ ಪುಡಿ ಹಾಕಿದ್ದೀನಿ. ಮತ್ತು ಒಂದು 7ರಿಂದ 8 ಬೆಳ್ಳುಳ್ಳಿ ಪುಡಿ ಸಣ್ಣ ತುಂಡು ಮಾಡಿ ಅವನ್ನ ಹಾಕಿದ್ದೀನಿ. ಇದು ಫ್ರೈಡ್ ರೈಸ್ ಇಂದು ಮತ್ತು ನೆಕ್ಸ್ಟು ಮಸಾಲೆ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇವಾಗ ಪಿಜ್ಜಾ ಮೇಲೆ ಅಪ್ಲೈ ಮಾಡೋಕ್ಕೆ ಇವಾಗ ಸಾಸ್ ರೆಡಿ ಆಯಿತು. ಈಗ ಪಿಜ್ಜಾ ಹಿಟ್ಟನ್ನು ನಾದ್ಕೊಳೋದು ಹೆಂಗಂತ ಮಾಡಿ ತೋರಿಸ್ತೀನಿ. 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮುಕ್ಕಾಲು ಕಪ್ಪಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅಡುಗೆ ಸೋಡಾ ಅಂತಾರಲ್ಲ, ಅದನ್ನ ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ಮತ್ತು ಇನ್ನೊಂದು ಬೇಕಿಂಗ್ ಪೌಡ್ರ್ ಅಂತ ಸಿಗ್ತೈತಿ, ಅದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಬೇಕಿಂಗ್ ಪೌಡ್ರ್. ಮತ್ತು ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಹಿಟ್ಟಿಗೆ. ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಶುಗರ್ ಪೌಡ್ರ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಅಡುಗೆ ಎಣ್ಣೆ. ಇಷ್ಟು ಮಿಶ್ರಣ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ.
ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಒಂದು 10-15 ನಿಮಿಷ ಇದನ್ನ ನೆನೆಯಕ್ಕೆ ಬಿಡಬೇಕು. ಇದೇನು ಮಾಡಿದ್ದೀನಿ, ನಾನು ದೋಸೆ ಹಂಚನ್ನು ಕೆಳಗಿಟ್ಟಿದ್ದೀನಿ. ಇದೊಂದು ಬೇರೆ ತಾಟ್ ತೊಗೊಂಡಿದ್ದೀನಿ. ಅದಕ್ಕೆ ಏನು ಮಾಡಿದ್ದೀನಿ, ಎಣ್ಣೆನ ಅಪ್ಲೈ ಮಾಡಕತ್ತೀನಿ. ಎಣ್ಣೆ ಅಪ್ಲೈ ಮಾಡಿ ಅದಕ್ಕೆ ಹಿಟ್ಟನ್ನು ಹಾಕ್ತೇನೆ ಅದ್ರ ಮೇಲೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನ ನಡಕ್ಕೆ ಏನು ಮಾಡಬೇಕು, ಸ್ವಲ್ಪ ತೆಳ್ಳಗೆ ಮಾಡಿರಬೇಕು. ಎಡ್ಜಿಗೆ ಒಂದು ಸ್ವಲ್ಪ ದಪ್ಪ ಇದ್ರೆ ನಡೀತೈತಿ. ಈ ಸಾಸು ನೆಕ್ಸ್ಟ್ ಚೀಸ್ ಹಾಕಿ ಒಂದು ಸ್ಪೂನಿಲೆ ಈ ಥರ ಮಾಡಬೇಕು. ಅಂದರೆ ಹಿಟ್ಟೊಳಗೆ ಸ್ವಲ್ಪ ಚೀಸು ಅದು ಸಾಸ್ ಹೋಗುತ್ತಲ್ಲ, ತಿನ್ನೋವಾಗ ಸ್ವಲ್ಪ ರುಚಿ ಬರುತ್ತೆ. ಸ್ವಲ್ಪ ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ, ಇವು ಡೊಣ್ ಮೆಣಸಿನ್ಕಾಯಿ ಅಂತಾರಲ್ಲ, ದೊಡ್ಡ ಕ್ಯಾಪ್ಸಿಕಮ್ಮು ಖಾರ ಇರಲಾರದು, ಅವನು ಇದಕ್ಕೆ ಒಂದೊಂದು ಇಟ್ಟೀನಿ. ನೆಕ್ಸ್ಟು ಆನಿಯನ್ ಪೀಸ್ ಮಾಡಿಟ್ಟಿದ್ದೀನಿ. ಇದು ಟೊಮೆಟೊ ಈ ಥರ ಮಾಡಿ ಹಾಕಿ, ನೆಕ್ಸ್ಟು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಮೆಣಸಿನ ಪುಡಿನ ಸ್ವಲ್ಪ ಉದುರಿಸ್ತೀನಿ ಮೇಲೆ. ಈ ಚಿಲ್ಲಿ ಫ್ಲೇಕ್ಸ್ ಅಂತಾರಲ್ಲ, ಅದು ಇದ್ರೆ ಹಾಕಿದ್ರೆ ನಡೀತೈತಿ. ಇದಕ್ಕೆ ಈ ಥರ ಮಾಡಿ ಒಂದು 20ರಿಂದ 25 ನಿಮಿಷ ಇಟ್ಟರೆ ನಮ್ಗೆ ಪಿಜ್ಜಾ ರೆಡಿ ಆಗುತ್ತೆ. ನೋಡಿ ಈ ಥರ ಮುಚ್ಚಿದ್ದೀನಿ. ಇದನ್ನು ಈ ಥರ ಬಂದಿದೆ ನೋಡಿ. ಚೆನ್ನಾಗಿ ಬಂದಿದೆ. ಇದು ಒಳಗೆ ಹಸಿ ಆ ಥರ ಯಾವುದೂ ಇಲ್ಲ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು.